ಬಿಲ್ಲವ ಸಮಾಜದ ವತಿಯಿಂದ ವಿರಾಜಪೇಟೆ ಬಿಟ್ಟಂಗಾಲದ ನಾರಾಯಣ ಗುರುಗಳ ಮಂದಿರದಲ್ಲಿ ನಾರಾಯಣ ಗುರುಗಳ ಜನ್ಮ ದಿನಾಚರಣೆ ನಡೆಯಿತು. ಸಂಘದ ತಾಲೂಕು ಅಧ್ಯಕ್ಷರಾದ ಬಿಎಂ ಗಣೇಶ್ ಅವರ ನೇತೃತ್ವದಲ್ಲಿ ಕಾರ್ಯಕ್ರಮ ನಡೆಯಿತು. ಬಿಲ್ಲವ ಜನಾಂಗದ ಸದಸ್ಯರ ಮಕ್ಕಳಿಗೆ ಪ್ರತಿಭಾ ಪುರಸ್ಕಾರ ಹಾಗೂ ಜನಾಂಗದ ಸದಸ್ಯರಲ್ಲಿ ವಿವಿಧ ಕ್ಷೇತ್ರಗಳಲ್ಲಿ ಸಾಧನೆ ಮಾಡಿದ ಸದಸ್ಯರಿಗೆ ಸಂಘದ ವತಿಯಿಂದ ಸನ್ಮಾನ ಮಾಡಿ ಗೌರವಿಸಲಾಯಿತು. ವಿದ್ಯಾಭ್ಯಾಸಕ್ಕೆ ಪ್ರೋತ್ಸಾಹ ಕೊಡುವುದು ಹರ್ಷಿತ್ ದೀಪಿಗೆ 10ನೇ ತರಗತಿಯಲ್ಲಿ 90% ಅಂಕ ಗಳಿಸಿದ ವಿದ್ಯಾರ್ಥಿಗಳಿಗೆ ಸಂಘದ ಹಿರಿಯ ಸದಸ್ಯರಾದ ಬಿಡಿ ಮುಕುಂದ ಅವರು ವೈಯಕ್ತಿಕವಾಗಿ 50,000 ರೂಪಾಯಿಯ ಚೆಕ್ ನೀಡಿದರು. ಕಡು ಬಡತನದ ಜನಾಂಗದ 2 ಮಕ್ಕಳಿಗೆ ವಿದ್ಯಾಭ್ಯಾಸಕ್ಕೆ ಆರ್ಥಿಕ ಸಹಾಯ ನೀಡಲಾಯಿತು. ಬಿಲ್ಲವ ಸಮಾಜದ 2 ಶಿಕ್ಷಕರಿಗೆ ಸಮಾಜದ ವತಿಯಿಂದ ಸನ್ಮಾನ ಮಾಡಲಾಯಿತು. ಸಂಘದ ಅಧ್ಯಕ್ಷ ಗಣೇಶ್ ಮಾತನಾಡಿ, ನಮ್ಮ ಜನಾಂಗದ ಅನೇಕ ಮಂದಿ ಇನ್ನೂ ಕೂಡ ನಮ್ಮ ಬಿಲ್ಲವ ಸಮಾಜದ ಸಂಘಕ್ಕೆ ಸದಸ್ಯತ್ವವನ್ನು ಪಡೆಯಲಿಲ್ಲ. ಆದ್ದರಿಂದ ಸಮಸ್ಯೆಯಾಗಿದ್ದು ನಮಗೆ ಪರಿಹಾರ ನೀಡಲು ಯಾವುದೇ ತೊಂದರೆ ಇಲ್ಲ ಎಂದರು. ಆದರೆ ನಮ್ಮ ಜನಾಂಗದ ಸದಸ್ಯರು ಸದಸ್ಯತ್ವ ಪಡೆದುಕೊಳ್ಳಿ ಎಂದು ಮನವಿ ಮಾಡಿದರು. ಆ ಬಾಲತ ಅಪ್ಪೆ ಹ್ಯಾಂಡಿಕ್ಯಾಪ್ ಅಪ್ಪೆಲ್ಲ ಮರಣ ಐತೆ ಮಂಜಿ ಏತು ತಿಂಗಳು 4 ತಿಂಗಳ ತೀರ್ಪೋಯ್ರಿ ಅಪ್ಪೆಲೇಜಿ ಅಮ್ಮೇಲೇಜಿ ಆ ಬಾಲೆ ಇನಿ ಏಕಲವ್ಯ ಸ್ಕೂಲ್ ಟು ಕುಡನ್ಸರ್ತಿ ಯಾನ ನಿಮಗೆ ಸನ್ಮಾನ ಮಂತ್ರಿಗೆ ವಂದನೆಯನ್ನು ಸಲ್ಲಿಸಲು ಈದ್ ಪಾತ್ರೆಯ ಅವಕಾಶ ಕೊರಿಯಾರು ಮಾತರೆಗಳ ಧನ್ಯವಾದ. ಅವಾರ್ಡ್ ಬಂದಿರೋಕ್ಕೆ ತುಂಬ ಸಂತೋಷ. ಇವನ್ ನಮ್ಮ ಬಿಲ್ಲವ ಸೇವಾ ಸಂಘ ವಿರಾಜಪೇಟೆ ವತಿಯಿಂದ ಈ ಒಂದು ಸನ್ಮಾನ ಸಿಕ್ಕಿದ್ದು ಇನ್ನೂ ಸಂತೋಷ. ನಮ್ಮ ಮಕ್ಕಳಿಗೆ ಚೆನ್ನಾಗಿ ಓದಿಸುವ, ನಾವೇನು ಎಜುಕೇಶನ್ ಅವ್ರಿಗೆ ಕೊಡ್ತೇವೆ ಅದೇ ಅವರಿಗಿರುವ ಲೈಫ್ ಟೈಮ್ ಗಿಫ್ಟ್. ನಾವೀಗ ಫಿನಾನ್ಷಿಯಲಿ ಯಾವ ಕಂಡೀಷನ್ ಇದ್ರು ಮಕ್ಕಳಿಗೆ ಒಳ್ಳೆ ಎಜುಕೇಶನ್ ಸಿಕ್ಕಿದ್ರೆ ಅವರು ಒಳ್ಳೆ ಪ್ರೊಫೆಷನಲ್ ಕೋರ್ಸಸ್ಗೆ ಹೋದ್ರೆ ಖಂಡಿತವಾಗ್ಲೂ ನಮ್ಮ ಫಿನಾನ್ಷಿಯಲ್ ಸ್ಟೇಟಸ್ಸು ಇನ್ಕ್ರೀಸ್ ಆಗೇ ಆಗ್ತದೆ. ಮತ್ತೆ ಒಂದು ಪೇರೆಂಟ್ ಆಗಿ ಮತ್ತೆ ಟೀಚರ್ ಆಗಿ ನಮ್ಮ ಜವಾಬ್ದಾರಿ ಏನು ಅಂತ ಹೇಳಿದ್ರೆ ಪ್ರತಿಯೊಂದು ಮಗುವಿಗೊಂದು ಟ್ಯಾಲೆಂಟ್ ಇದೆ. ಈ ಚೈಲ್ಡ್ ಇಸ್ ಯೂನಿಕ್. ಆ ಟ್ಯಾಲೆಂಟ್ ನಾವು ಐಡೆಂಟಿಫೈ ಮಾಡಿ ಅವರಿಗೆ ನಾವು ಎನ್ಕರೇಜ್ ಮಾಡಿದ್ರೆ ದ ಚೈಲ್ಡ್ ವಿಲ್ ಪ್ರೋಗ್ರೆಸ್ ವೆರಿ ವೆಲ್. ನಾವು ನಮ್ಮ ಟೈಮಲ್ಲಿ ಯಾವ ಕೋರ್ಸ್ ನಾವು ಮಾಡಲಿಲ್ಲ ಆ ಕೋರ್ಸೇ ನನ್ನ ಮಗು ಮಾಡಬೇಕು ಅಂತೇಳಿ ಆಸೆ ಇಟ್ಕೊಂಡು ಓದಿಸ್ಬಾರ್ದು. ಆ ಮಗುವಲ್ಲಿ ಏನು ಟ್ಯಾಲೆಂಟ್ ಇದೆ, ಇಟ್ ಕ್ಯಾನ್ ಬಿ ಎನಿಥಿಂಗ್. ಈಗ ಹೇಗಿದೆ ಪ್ರಪಂಚ ಅಂತ ಹೇಳಿದ್ರೆ ಸ್ಕಿಲ್ಡ್ ವರ್ಕಿಗೆ ಹೈಯೆಸ್ಟ್ ಎನ್ಕರೇಜ್ಮೆಂಟ್ ಇದೆ. ಎಸ್ಪೆಷಲಿ ಆ ಒಂದು ಮಗು ಕಾರ್ಪೆಂಟ್ರಿ ಸ್ಕಿಲ್ ಅಲ್ಲೂ ಈಸ್ ವೆರಿ ಗುಡ್. ಈ ಕ್ಯಾನ್ ಅರ್ನ್ ಮೋರ್ ದೆನ್ ಎನ್ ಇಂಜಿನಿಯರ್ ಆರ್ ಡಾಕ್ಟರ್. ಸೊ ಆ ಥರ ಕಾಂಪಿಟೇಟಿವ್ ವರ್ಲ್ಡ್. ಮತ್ತೆ ನಮ್ಮ ದೇಶ ಹೈಯೆಸ್ಟ್ ಪಾಪ್ಯುಲಸ್ ಕಂಟ್ರಿ ಇನ್ ದ ವರ್ಲ್ಡ್. ಕಾಂಪಿಟೇಷನ್ ನ್ಯಾಚುರಲಿ ವೆರಿ ಹೈ. ನಮ್ಮ ಮಕ್ಕಳಿಗೆ ಒಳ್ಳೆ ಎಜುಕೇಶನ್ ಕೊಟ್ಟು ಅವ್ರ ಟ್ಯಾಲೆಂಟನ್ನು ಐಡೆಂಟಿಫೈ ಮಾಡಿ ಅವ್ರನ್ನ ಚೆನ್ನಾಗಿ ಓದಿಸುವ, ಖಂಡಿತವಾಗ್ಲೂ ಅವರು ನಮ್ಮ ಜನಾಂಗಕ್ಕೂ ನಮಗೂ ಮತ್ತೆ ಅವರಿಗೂ ಒಳ್ಳೆ ಹೆಸರು ತರ್ತಾರೆ. ಇನ್ನೊಮ್ಮೆ ಈ ಸನ್ಮಾನ್ಯ